ಎಲ್ಲೋ ಗೈಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನಿವತ್ತು ಆಟೋ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೆ ಕಡಲೆಕಾಯಿ ಬರ್ಸೆ ಬಸವನಗುಡಿ ಮೇಲೆ ಹೋಗ್ತೀನಿ. ಬಸವನಗುಡಿ ಮೇಲೆ ಹೋದರೆ ಫುಲ್ಲು ಗೊಬ್ಬು ವಾಸನೆ ಗೈಸ್ ಕಡಲೆಕಾಯಿ ಬರ್ಸೋದು. ಆಮೇಲೆ ನಾನು ಹಂಗೆ ಆಟೋ ಎಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೋದ್ರೆ ಕಾಲೇಜಲ್ಲಿ ಕ್ಲಾಸಲ್ಲಿ ಯಾರು ಬಾಯ್ಸೇ ಇಲ್ಲ, ಎಲ್ಲ ಕಮ್ಮಿ ಇದ್ದರು. ಆಮೇಲೆ ಹಂಗೆ ಬ್ರೇಕ್ ಪೀರಿಯಡಲ್ಲಿ ನಮ್ಮ ಫ್ರೆಂಡು ಎಕ್ಸಾಮ್ ಬರ್ತಾಯಿದ್ದೆ ಓದೋ ಅಂದರೆ ಇದು ಯಾವುದೋ ಗುಡ್ ವೈಬ್ಸ್ ಗುಡ್ ಲೈಫ್ ಅಂತೆ ಆ ಬುಕ್ ಓದ್ತಾ ಇದ್ದ. ಆಮೇಲೆ ಹಂಗೆ ಬ್ರೇಕಲ್ಲಿ ನಮ್ಮ ಫ್ರೆಂಡು ಮಹಾರಾಷ್ಟ್ರಲ್ಲಿ ಫೇಮಸ್ ಫುಡ್ ತಂದಿರ್ತಾನೆ ದೋಕ್ಲಾ ಅಂತ. ನೀವು ಯಾರಾದರೂ ಇದನ್ನು ತಿಂದಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಹಂಗೆ ನಮಗೆ ಮನೆಗೆ ಬಿಡ್ತಾರೆ, ನಾವು ಮನೆಗೆ ಹೊಡ್ತೀವಿ. ಮನೆಗೆ ಹೊಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ನೋಡಿ ಇಬ್ಬರು ಮಧ್ಯ ರೋಡಲ್ಲಿ ಹೋಗ್ಬಿಟ್ಟು ಆಟಾಡ್ತವ್ರೆ ಕಿತ್ತಾಡ್ಕೊಂಡು. ಜಸ್ಟು ಮಿಸ್ಸು ಒಂದು ಆಟೋ ಅವ್ರಿಗೆ ಗುದ್ಬಿಡ್ತಿದ್ರು. ಪಾಪ ಗಾಡಿ ಓಡಿಸೋರ್ಗೆ ತೊಂದರೆ ಕೊಡ್ತವ್ರೆ. ಆಮೇಲೆ ಹಂಗೆ ನಾನು ನಮ್ಮ ಮನೆ ಕಡೆ ಬರ್ತೀನಿ, ನಮ್ಮ ಫ್ರೆಂಡ್ ಡ್ರಾಪ್ ಮಾಡ್ತೇನೆ. ನಮ್ಮ ಮನೆ ಹತ್ರ ಬಂದು ನೋಡಿದ್ರೆ ನಾವಪ್ಪ ಬಂದೇ ಇಲ್ಲ ಗೈಸ್. ನಮ್ಮಪ್ಪ 2 ಅವರಿಂದ ವೆಯ್ಟ್ ಮಾಡಿಸ್ತವ್ರೆ. ಅದಕ್ಕೆ ನಂಗೆ ಹೊಟ್ಟೆ ಹಸಿವಾಗಿ ಬೇಕ್ರಿಗೆ ಹೋಗ್ತೀನಿ, ಇಲ್ಲೇ ಹತ್ರ ಬೇಕ್ರಿಯಲ್ಲಿ. ಅಲ್ಲೋಗ್ಬಿಟ್ಟು ಏನಾದರೂ ತಿಂದ್ಬಿಟ್ಟು ಬರೋಣ ಅಂತ ಹೋದೆ. ಆಮೇಲೆ ಹಂಗೆ ನಮ್ಮಪ್ಪ ಬರ್ತಾರೆ ಫೈನಲಿ. ಆಮೇಲೆ ಹಂಗೆ ಅವ್ರಿಗೆ ಮೆಟೀರಿಯಲ್ ತರಬೇಕಂತಾರೆ. ನಾನು ಹೋದೆ ಮೆಟೀರಿಯಲ್ ತೊಗೊಂಬರೋಕ್ಕೆ. ಆಮೇಲೆ ಹಂಗೆ ಬಂದು ನೋಡಿದ್ರೆ ಈ ಮನೆ ನೋಡಿ ಹೆಂಗಿದೆ ಚಿಂದಿ ಅಂದ್ಕೊಳ್ಳಿ. ಈ ಮನೆ ವಾಸ್ಗಳು ನೋಡಿ ಎಷ್ಟು ದೊಡ್ಡದಾಗೈತೆ. ಆಮೇಲೆ ಇಲ್ಲಿ ಗಾರ್ಡನ್ ಏರಿಯಾಗೆ ಬರ್ತೀನಿ, ಇಲ್ಲೊಂದು ಮಿನಿ ಸ್ವಿಮ್ಮಿಂಗ್ ಪೂಲು. ಆಮೇಲೆ ಹಿಂಗೆ ತಿರುಗಿ ನೋಡಿದ್ರೆ ಇಲ್ಲೊಂದು ಮಿನಿ ಬಾರ್ ಕೌಂಟ್ರು. ಈ ಥರ ಕಟ್ಸ್ಕೋಬೇಕು ಬಾಯ್ಸ್ ನಮ್ಮ ಲೈಫಲ್ಲಿ ಮನೇನ. ಇದೊಂದು ಇನ್ಫ್ಲೂಯೆನ್ಸರ್ ಮನೆ, ಯಾರಂತ ಗೊತ್ತಿಲ್ಲ ಆದರೆ ಅವರು. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ದೇವ್ರ ಮನೆ ನೋಡಿ ಎಲ್ಲ ಫುಲ್ಲು ರಾಯಲ್ ಆಗೈತೆ. ನಿಮ್ಗೆ ಯಾರಾದರೂ ಈ ಥರ ಡಿಸೈನ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು DM ಮಾಡ್ತೀನಿ. ಇದನ್ನೆಲ್ಲ ಮಾಡೋದು ನಾವಪ್ಪ. ನಿಮ್ಗೆ ಯಾರಾದರೂ ಮಾಡಿಸ್ಬೇಕಂದ್ರೆ DM ಮಾಡಿ, ಅಲ್ಲ ಕಾಮೆಂಟ್ ಮಾಡಿ. ನೋಡಿ ಕಿಚನಲ್ಲೇ ಮಿರರೆಲ್ಲ ಐತೆ ನೋಡಿ, ಇದೊಂದು ದೊಡ್ಡ ಕಿಚನ್ನು. ಆಮೇಲೆ ಈ ಸೈಡ್ ಬಂದರೆ ಇಲ್ಲಿ ನಮ್ಮ ಬೆಡ್ರೂಮ್ಸ್ಗೆಲ್ಲ ಎಂಟ್ರಿ ಇರುತ್ತೆ. ಆಮೇಲೆ ಹಂಗೆ ಸೀದಾ ಹೋದರೆ ಇಲ್ಲಿ ಫಸ್ಟ್ ಬೆಡ್ರೂಮು, ಇದು 4 BHK. ಆಮೇಲೆ ಇಲ್ಲಿ ಫುಲ್ ಇಂಟೀರಿಯರ್ಸು. ಆಮೇಲೆ ಈ ಸೈಡ್ ಬಂದರೆ ಇನ್ನೂ ಒಂದು 2nd BHK ಇದು. ಈ ಬೆಡ್ರೂಮಲ್ಲಿ ಇಲ್ಲಿ ರೀಲ್ಸ್ ಎಲ್ಲ ಮಾಡೋಕ್ಕೆ ಸ್ಪೇಸ್ ಐತೆ. ಆಮೇಲೆ ಹಂಗೆ ನಾನು ಒಂದು 2 ಕ್ಲಿಪ್ ಇಸ್ಕೊಂಡು ಪೋಸ್ಟರ್ ಮಾಡೋಕ್ಕೆ ಫೋಟೋಸ್ ಎಲ್ಲ ಇಸ್ಕೊಂಡು ಆಮೇಲೆ ಹಂಗೆ ಈ ಸೈಡ್ ಬರ್ತೀನಿ ಇನ್ನೊಂದು 3rd ಬೆಡ್ರೂಮ್ಗೆ. ಇದು ಮಾಸ್ಟರ್ ಬೆಡ್ರೂಮು ನೋಡಿ, ಲಾಕ್ ರೂಮ್ ಎಲ್ಲ ಐತೆ. ಆಮೇಲೆ ಹಿಂಗೆ ಬರ್ತೀನಿ ಈ ಸೈಡು ಇನ್ನೊಂದು 4th ಬೆಡ್ರೂಮ್ ಇದು. ಇದರಲ್ಲಿ ಬಾತ್ರೂಮ್ ಮಸ್ತಾಗೈತೆ, ವಾಶ್ರೂಮ್ ಎಲ್ಲ. ಆಮೇಲೆ ಹಂಗೆ ನೋಡಿ ಇವಾಗ ಎಲ್ಲ ಲೈಟ್ಸ್ ಹಾಕೈತೆ, ಹೆಂಗೆ ಕಾಣಿಸ್ತೈತೆ ನೋಡಿ, ಫುಲ್ಲು ರಾಯಲ್ ಆಗಿ ಲಕ್ಸುರಿಯಸ್ ಆಗಿ. ನಾವು ಲೈಫಲ್ಲಿ ಕಟ್ಸ್ಕೊಂಡ್ರೆ ಈ ಥರ ಮನೆ ಕಟ್ಸ್ಕೋಬೇಕು. ನೋಡಿ ಇಲ್ಲೊಂದು ಪರ್ಸ್ನಲ್ ಥಿಯೇಟ್ರ್ ಐತೆ, ಇವ್ರು ಓಪನ್ ಮಾಡಿಲ್ಲ ಯಾಕಂದರೆ ಅದು ಪರ್ಸ್ನಲ್ ಥಿಯೇಟ್ರ್ ಅಂತೆ, ಅದಕ್ಕೆ. ಆಮೇಲೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್.